ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ. ಅಂಬಿಕಾ ಬೇಕು ಅಂತಲೇ ಕಾವೇರಿಗೆ ಸತಾಯಿಸೋದಕ್ಕೆ ಕಾವೇರಿ ನೀವು ಊಟದ ವ್ಯವಸ್ಥೆ ಎಲ್ಲ ಆಗಿದೆ ಇಲ್ವಾ ಅಂತ ನೋಡಿ ಹೋಗು ಅಂತ ಹೇಳ್ತಾರೆ. ಅಜ್ಜಿ, ನಾನು ನಾಣಿಗೆ ಹೇಳಿದ್ದೀನಿ, ನೀ ಹೋಗಿ ಮೆಹಂದಿ ಹಾಕಿಸ್ಕೊ ಎಲ್ರಂತ ಅಂತಂದು ಕುಂದಿಸ್ತಾಳೆ ಕಾವೇರಿನ. ಮತ್ತೆ ಅಂಬಿಕಾ ಅವರು ಬೇಕು ಅಂತಲೇ ಕೆಮ್ಮೋ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಆಗ ಕಾವೇರಿ ನೀವು ಹೋಗಿ ಸ್ವಲ್ಪ ನೀರು ತೊಗೊಂಡು ಬಾ ಅಂತ ಹೇಳಿ ಮತ್ತೆ ಕಾವೇರಿ ಅವ್ರನ್ನ ಕಳಿಸ್ತಾರೆ. ಅಮ್ಮ ನೋಡಮ್ಮ, ಬೇಕು ಅಂತಲೇ ಅಂಬಿಕಾ ಅವರಿಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಶಶಿ ಅವರು ಹೇಳ್ತಾರೆ. ನೀರು ತರಕ್ಕೆ ಹೋದಲ್ಲೇ ಕಾವೇರಿ ಹತ್ರ ಹೋಗ್ತಾಳೆ ಅಂಬಿಕಾ. ಅತ್ತೆ ಏನತ್ತೆ ಸಡನ್ನಾಗಿ ಈ ಥರ ನಾ ಹೆದರ್ಕೊಂಡು ಬಿಟ್ಟೆ ಗೊತ್ತಾ ಅಂತ ಹೇಳ್ತಾರೆ. ಅತ್ತೆ ಬಾಯಿ ಮುಚ್ಚೆ ಅತ್ತೆ ಅಂತ ಹೇಳಬೇಡ ನೀನು ಅಂತ ಹೇಳ್ತಾರೆ. ಆಗ ಕಾವೇರಿಯವ್ರನ್ನ ಹೊಡೆಯೋದಕ್ಕೆ ಕೈಯನ್ನು ಎತ್ತಾರೆ. ಇಲ್ಲಿ ಮದುವೆ ನಡೀತಾ ಇರೋದು ಅನಿಕಾಗೆ ಮಾತ್ರ ಅಲ್ಲ, ನಿನ್ನ ಗಂಡ ಅಗಸ್ತ್ಯಂಗೂ ಕೂಡ. ನಿನಗೆ ಇಷ್ಟೆಲ್ಲ ಹೇಗೆ ದುಡ್ಡು ಬಂತು ಈ ಥರ ಸೀರೆ ತಗೊಳ್ಳೋಕ್ಕೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಮೆಹಂದಿ ಫಂಕ್ಷನ್ ಹತ್ರ ಬಂದಾಗ ಇಲ್ಲಿ ಅಗಸ್ತ್ಯ ಅವರು ಚಂದ ಮಾಡಿ ಅವರಿಗೆ ಮೆಹಂದಿ ಹಾಕಿದಾಗ ಆಗ ಅಲ್ಲಿ ವೃಂದಾನ್ ಫ್ರೆಂಡ್ಸ್ ಕೂಡ ನನಗೂ ಹಾಕಿ ಅಂತ ಹೇಳಿ ಒಂದು 4-5 ಜನ ಕೇಳ್ತಾರೆ. ಆಗ ಅವರಿಗೂ ಕೂಡ ಅವರು ಮೆಹಂದಿಯನ್ನು ಹಾಕ್ತಾರೆ. ಅಗಸ್ತ್ಯ ಅವರು ಮೆಹಂದಿ ಹಾಕ್ತಾ ಇರ್ತಾರೆ. ಅಗಸ್ತ್ಯ ಅಂತ ವೃಂದ ಕರೀತಾರೆ. ಮತ್ತು ಅಲ್ಲಿ ಅಜ್ಜಿ ಹೇಳ್ತಾರೆ, ಮೆಹಂದಿ ಶಾಸ್ತ್ರ ಅಲ್ವೇನಮ್ಮ, ಹಾಕಲಿ ಬಿಡು ಅಂತ ಹೇಳ್ತಾರೆ. ಅಗಸ್ತ್ಯ ಅವರು ಅಲ್ಲಿ ಮೆಹಂದಿಯನ್ನು ಹಾಕ್ತಾರೆ ಎಲ್ಲರಿಗೂ. ಅದನ್ನು ನೋಡಿ ಅವರಿಗೆ ತಡ್ಕೊಳಕ್ಕಾಗಲಿಲ್ಲ ವೃಂದ ಅವ್ರಿಗೆ ಬೇಜಾರಾಗಿ ಮತ್ತು ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ, ನೀವು ಮೊದಲು ಕೈ ತೊಳ್ಕೊಡ್ರೆ, ನನಗೆ ಮಾತ್ರ ಹಾಕಬೇಕು ಅಗಸ್ತ್ಯ ಅವರು, ಇದು ಚೆನ್ನಾಗಿಲ್ಲ, ಬೇರೆಯವ್ರ ಹತ್ರ ನಿಮಗೆ ಒಳ್ಳೆ ಮೆಹಂದಿ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಆಗ ಇವರೆಲ್ಲ ಒಪ್ಕೊಳ್ಳೋದಿಲ್ಲ ಕೈ ತೊಳೆಯೋದಕ್ಕೆ. ಅಲ್ಲಿ ಇದ್ದ ಒಂದು ಗ್ಲಾಸನ್ನು ಒಡೆದು ಅವರಿಗೆ ಹೆದರಿಸ್ತಾರೆ, ನೀವು ಈಗ ಮೊದಲು ಕೈ ತೊಳ್ಕೊಳ್ರಿ ಅಂತ. ಆವಾಗ ಅವರು ಕೈ ತೊಳ್ಕೊಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಅಂಬಿಕಾ ಅವ್ರು ಬರ್ತಾರೆ. ಅತ್ತೆ, ಏನಮ್ಮ ಇದು ಏನು ಮಾಡ್ತಾ ಇದೆಯಾ ಅಂತ. ನನಗೆ ಗೊತ್ತಿಲ್ಲ ಅತ್ತೆ, ನನಗೆ ಅಗಸ್ತ್ಯ ಅವರು ಮೆಹಂದಿ ಹಾಕಿದ್ದಾರೆ, ನನಗೆ ಕೈ ಮಾತ್ರ ಕೆಂಪಾಗಬೇಕು, ಬೇರೆಯವ್ರದ್ದು ಯಾರ್ದು ಅಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಮ್ಮ ಇದು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನೀನು ಈ ಥರ ಬೇಜಾರು ಮಾಡಿಕೊಂಡ್ರೆ ಹೇಗೆ ಅಂತ ಹೇಳ್ತಾರೆ. ಅವರೆಲ್ಲ ನಿನ್ನ ಫ್ರೆಂಡ್ಸ್ ಅಲ್ವೇನಮ್ಮ, ನೀ ಯಾಕೆ ಆ ಥರ ಮಾಡೋಕ್ಕೆ ಹೋದೆ, ನೀ ಆ ಥರ ಮಾಡಿದ್ದಕ್ಕೆ ನಿನ್ನ ಕೈ ಇದ್ದು ತಾನೇ ಈಗ ಮೆಹಂದಿ ಎಲ್ಲ ಹಾಳಾಗಿದ್ದು ಅಂತ ಹೇಳ್ತಾರೆ. ಆಗ ಅದೆಲ್ಲ ಇಡು ಅಂತ ಹೇಳಿ ಇಡ್ತಾರೆ. ಇಲ್ಲಿ ಕಾವೇರಿ ಅವರು ಅಗಸ್ತ್ಯ ಅವ್ರನ್ನ ಹುಡುಕ್ತಾ ಇರ್ತಾರೆ. ಅಲ್ಲಿ ಹೋಗೋರಿಗೆ ಕೇಳ್ತಾರೆ, ಸರ್ ಇಲ್ಲಿ ಅಗಸ್ತ್ಯ ಅವ್ರನ್ನ ನೋಡಿದ್ದೀರಾ ಅಂತ. ಅವರು ಅಗಸ್ತ್ಯ ಅವರು ಅವ್ರನ್ನ ಕಾಡಿಸೋದಕ್ಕೆ ಮೇಲ್ಗಡೆ ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇರ್ತಾರೆ, ಹುಡುಕ್ತಾ ಇರೋದನ್ನು. ಮತ್ತು ಈ ಕಡೆ ರೂಮ್ನ ಹತ್ರ ಬಂದು ಮತ್ತೆ ಅಡ್ಕೊಳ್ತಾರೆ. ಅವರು ಕಾವೇರಿಯವರು ಇವ್ರನ್ನ ಹುಡುಕ್ತಾ ಇರ್ತಾರೆ. ಮತ್ತು ಕಾವೇರಿ ಹಿಂದ್ಗಡೆ ಬಂದು ಅಗಸ್ತ್ಯ ಅವರು ನಿಂತ್ಕೊಳ್ತಾರೆ. ಆಗ ಕಾವೇರಿ ಅವ್ರು ನೋಡ್ತಾ ಇರ್ತಾರೆ, ಏನು ರೀ ಹುಡುಕ್ತಾ ಇದ್ದೀರಾ ನಮ್ಮನ್ನ? ಇಲ್ಲ, ನಾ ಯಾಕೆ ಹುಡುಕ್ಲಿ ನಿಮ್ಮನ್ನು, ನಾವು ಹುಡುಕ್ತಾ ಇಲ್ಲ ಅಂತ ಹೇಳ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.